ಇನ್ನು ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ತೀವ್ರಗೊಂಡಿದೆ. ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ನೇತೃತ್ವದಲ್ಲಿ ತನಿಖೆ ಆಗ್ತಾ ಇದ್ದು ಇವತ್ತು ಅಮಾನತಾದ IPS ಅಧಿಕಾರಿಗಳ ವಿಚಾರಣೆ ಇದೆ. ಕೇಂದ್ರ ವಿಭಾಗದ DCP ಆಗಿದ್ದ HT ಶೇಖರ್, ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿದ್ದ ವಿಕಾಸ್ ಕುಮಾರ್, ಇವತ್ತು ನಗರ ಪೊಲೀಸ್ ಆಯುಕ್ತರಾಗಿದ್ರು B ದಯಾನಂದ್ ಅವರು ಇವತ್ತು ಅವರೆಲ್ಲರೂ ಕೂಡ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ. ಮೂವರು ಅಧಿಕಾರಿಗಳನ್ನ KK ಗೆಸ್ಟ್ ಹೌಸ್ ನಲ್ಲಿ ವಿಚಾರಣೆ ನಡೆಸ್ತಾರೆ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಅವರು. ಸದ್ಯ ವಿಚಾರಣೆ ಮುಗಿಸಿ ಕೇಂದ್ರ ವಿಭಾಗದ DCP ಅಂದ್ರೆ ಮುಗಿಸಿದ್ದಾರೆ ವಿಚಾರಣೆಯನ್ನ. ಇಷ್ಟು ಜನರನ್ನು ಕರೆಸಿದ್ದಾರೆ. ಅವತ್ತು ಅಮಾನತು ಮಾಡ್ತಲ್ಲ ರಾಜ್ಯ ಸರ್ಕಾರ, ಈ ಅನಾಹುತಕ್ಕೆ ಕಾರಣ ಇವರ ನಿರ್ಲಕ್ಷ್ಯವೇ ಕಾರಣ, ಮುನ್ನೆಚ್ಚರಿಕಾ ಕ್ರಮವನ್ನು ತಗೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ಅಮಾನತು ಮಾಡಿದ್ರಲ್ಲ, ಅವ್ರಗಳ ವಿಚಾರಣೆ ಆಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗ RCB ಕಪ್ಪು ಗೆದ್ದಂತಹ ಸಂದರ್ಭದಲ್ಲಿ ಸಂಭ್ರಮಾಚರಣೆ ಮಾಡೋಕೆ ಹೋಗಿ 11 ಜನರ ಸಾವಾಗಿತ್ತು ಕಾಲ್ತುಳಿತದಿಂದ. ಆ ಪ್ರಕರಣದ ಮುಂದುವರಿದ ಭಾಗ ಏನಾಗಿದೆ ಅಂದ್ರೆ ಅಮಾನತ್ತಾಗಿದ್ದ ಅಧಿಕಾರಿಗಳ ತನಿಖೆ ಆಗಿದೆ. ಸದ್ಯ ವಿಚಾರಣೆಯನ್ನ ಮುಗಿಸಿದ್ದಾರೆ. ಅವತ್ತಿನ ಕಮಿಷನರ್ ಆಗಿದ್ದ B ದಯಾನಂದ್ ಅವರು ಸೇರಿದಂತೆ ಉಳಿದಂತೆ ಒಟ್ಟು 5 ಜನರನ್ನ ಸಸ್ಪೆಂಡ್ ಮಾಡಿದ್ರು. ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 11 ಜನ ಸಾವನ್ನಪ್ಪಿದ್ರು. ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಒಂದು ಡಿಸಿಷನ್ ತಗೊಳ್ತು. ಅದು ನಿರ್ಲಕ್ಷ್ಯ ತೋರಿದ್ದಾರೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ 5 ಜನರ ಅಧಿಕಾರಿಗಳನ್ನ, ಪೊಲೀಸ್ ಆಫೀಸರ್ಸ್ಗಳನ್ನ ಸಸ್ಪೆಂಡ್ ಮಾಡಲಾಗಿತ್ತು. ಇದೀಗ ತನಿಖೆ ಕೂಡ ಕೈಗೊಂಡಿದ್ರು. RCB ವಿರುದ್ಧವೂ ಕೂಡ ಕೇಸ್ ಆಗಿತ್ತು, KCA ವಿರುದ್ಧ ಕೂಡ ಕೇಸ್ ಆಗಿತ್ತು. ಇದೀಗ ಅಧಿಕಾರಿಗಳು ಯಾರು ಸಸ್ಪೆಂಡ್ ಆಗಿದ್ರು ಅವ್ರುಗಳನ್ನ ಕರೆದು ವಿಚಾರಣೆ ಮಾಡಿದ್ದಾರೆ. ತನಿಖೆ ಆಗತ್ತೆ. ಏನು ಎತ್ತ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ವಹಿಸಿದ್ರಿ, ಏನ್ ಸಮಸ್ಯೆ ಆಗಿತ್ತು, ಲೈಟಾಗಿ ತಗೊಂಡ್ರಾ, ಮುಂದೆ ಏನಾಗುತ್ತೆ ಅನ್ನುವಂತಹ ಕನಿಷ್ಠ ಪಕ್ಷ ಯೋಚನೆಯನ್ನು ಕೂಡ ಮಾಡ್ಲಿಲ್ವಾ, ಯಾರದ್ದು ಲೋಪ ಇಲ್ಲಿ, ಇವೆಲ್ಲವನ್ನ ಪ್ರಶ್ನೆ ಮಾಡ್ತಾರೆ. ತನಿಖೆ ಆಗುತ್ತೆ. ಸೊ ಇವತ್ತು ಅಷ್ಟು ಜನರನ್ನ ಕರೆದು ಕೆಲವೊಂದು ಪ್ರಶ್ನೆಗಳನ್ನ ಕೇಳಿ ಕಳಿಸಿದ್ದಾರೆ ಅನ್ನುವಂತಹ ಸುದ್ದಿ ಇದೆ. ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಅವರ ನೇತೃತ್ವದಲ್ಲಿ ತನಿಖೆ ಆಗ್ತಾ ಇದೆ. ಎರಡೂವರೆ 3,000 ಜನ ಸೇರುವಂತಹ ಜಾಗದಲ್ಲಿ ಲಕ್ಷಕ್ಕೂ ಹೆಚ್ಚು ಜನ ಜಮಾಯಿಸಿದ್ರು. ಕಾರಣ ಜನರ ದಾರಿ ತಪ್ಪಿಸ್ತು RCBಯ ಮೆಸೇಜ್ ಮತ್ತು ಪೊಲೀಸರು ಇದಕ್ಕೆ ರೆಡಿ ಆಗಿರಲಿಲ್ಲ. ಕಾನೂನು ಫೇಲ್ಯೂರ್ ಆಗಿದೆ ಇಲ್ಲಿ ಅನ್ನೋ ಹಿನ್ನೆಲೆಯಲ್ಲಿ, ಲೋಪ ಆಗಿದೆ ಅನ್ನೋ ಹಿನ್ನೆಲೆಯಲ್ಲಿ ಕೆಲ 5 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿತ್ತು. ದಯಾನಂದ್ ಅವರು ಸೇರಿದಂತೆ ಅವರುಗಳ ವಿಚಾರಣೆ ಆಗಿದೆ ಈಗ.